ಸಚಿವರಾದ ಖಂಡ್ರೆ ರಹೀಂ ಖಾನ್ ವಿರುದ್ಧ ಬೀದರ್ ನಾಯಕರು ಆಕ್ರೋಶವನ್ನ ಹೊಂದಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ನಲ್ಲೇ ಸುರ್ಜೇವಾಲಾ ಭೇಟಿಯಾಗಿ ದೂರನ್ನ ಕೊಟ್ಟಿದ್ದಾರೆ. ಮಾಜಿ ಸಚಿವ ರಾಜಶೇಖರ ಪಾಟೀಲ್, ಮಾಜಿ ಎಂಎಲ್ಸಿ ಅರವಿಂದ ಅರಳಿ ಇಬ್ಬರು ಕೂಡ ಸುರ್ಜೇವಾಲಾ ಅವರನ್ನ ಏರ್ಪೋರ್ಟ್ನಲ್ಲೇ ಭೇಟಿ ಮಾಡಿದ್ರು. ಖಂಡ್ರೆ ಮತ್ತು ರಹೀಂ ಖಾನ್ ಸರ್ವಾಧಿಕಾರಿ ನಡೆಯನ್ನ ತೋರ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲು ನಮಗೆ ಟೈಮ್ ಕೊಡಬೇಕು ನೀವು ಅಂತ ನಾಯಕರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೊ ಅದಕ್ಕೆ ಅವ್ರು ಏನು ಹೇಳಿದ್ದಾರೆ, ಅವರಿಗೂ ಕೂಡ ಸಮಯವನ್ನು ಮೀಸಲಿರಿಸ್ತಾರಾ ಅಥವಾ ಕೇವಲ ಶಾಸಕರುಗಳಿಗಷ್ಟೇ ಆದ್ಯತೆನ ಕಾದು ನೋಡಬೇಕು. ಬಹಳಷ್ಟು ಅಸಮಾಧಾನ ಖಂಡ್ರೆ ಮತ್ತು ರಹೀಂ ಖಾನ್ ವಿಷಯದಲ್ಲಿದೆ. ಅವರು ನಮ್ಮನ್ನು ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ, ತಾವು ಮಾಡಿದ್ದೇ ಸರಿ ಅನ್ನುವಂತಹ ಧೋರಣೆ ಅವರದ್ದು. ಒಂದು ರೀತಿ ಸರ್ವಾಧಿಕಾರಿಯಾಗಿ ಬಿಹೇವ್ ಮಾಡ್ತಿದ್ದಾರೆ. ಇದೆಲ್ಲಕ್ಕೂ ಕೂಡ ಬ್ರೇಕ್ ಹಾಕಿ ನಮಗೂ ಕೂಡ ನಮ್ಮ ವಿಚಾರಗಳನ್ನು ನಿಮ್ಮ ಬಳಿ ತಿಳಿಸ್ಲಿಕ್ಕೆ ಮತ್ತು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗಿ ಕೋರ್ತೀವಿ ಅಂತ ಒಂದು ದೂರನ್ನು ಏರ್ಪೋರ್ಟ್ನಲ್ಲೇ ಕೊಟ್ಟಿದ್ದಾರೆ. ಬಹಳಷ್ಟು ಜನ ಅಸಮಾಧಾನವನ್ನು ಇಟ್ಕೊಂಡಿದ್ದಾರೆ. ಕೆಲವರು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ, ಇನ್ನು ಕೆಲವರು ಎಲ್ಲ ಹೇಳಬೇಕು ಅಲ್ಲಿ ಸಮಯ ಸಿಕ್ಕಾಗ ಹೇಳೋಣ ಅಂತ ವೇಟ್ ಮಾಡ್ತಿದ್ದಾರೆ. ಆ ಪೈಕಿ ಇವರು ಕೂಡ ರಾಜಶೇಖರ ಪಾಟೀಲ್ ಮತ್ತು ಅರವಿಂದ್ ಅರಳಿ ಕೂಡ ಒಬ್ಬರು ಅಂತ ಹೇಳಬಹುದು. ಅವರು ಈಗ ಆ ಸಮಯ ಸಿಕ್ಕಿದೆ, ಸುರ್ಜೇವಾಲಾ ಕಿವಿಗೆ ಅದನ್ನು ಹಾಕಿದ್ದಾರೆ. ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಸುರ್ಜೇವಾಲಾ ಅವರಿಗೆ ವಿಚಾರವನ್ನು ತಿಳಿಸಬೇಕು, ಅದಕ್ಕೆ ಸಮಯ ಕೊಡಿ ಅಂತ ಅಷ್ಟೇ ಕೇಳಿದ್ದಾರಾ ಅಥವಾ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ವಿವರಗಳನ್ನ ಕೊಟ್ಟಾಗಿದೆಯಾ? ಖಂಡಿತ ದಿವ್ಯಾ, ನಿಜಕ್ಕೂ ಗಡಿ ಜಿಲ್ಲೆ ಬೀದರ್ನಲ್ಲೂ ಏನೋ ಇಬ್ಬರು ಸಚಿವರು ಇರುವಂತದ್ದು. ಒಂದು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ಸಚಿವ ರಹೀಂ ಖಾನ್ ಪೊರಾಟ ಸಚಿವರು. ಸೊ ಹೀಗಾಗಿ ಒಂದು ಏಕಸಾಮ್ಯ ಅಂದ್ರೆ ಯಾರನ್ನೂ ಏನೋ ಒಂದು ಹಿತಕ್ಕೆ ತೆಗೆದುಕೊಳ್ಳದೆ, ಒಂದ್ ರೀತಿಯ ಯಾರನ್ನು ಏನು ಅವರ ಬೇಕು ಬೇರೆಗಳನ್ನ ತಿಳ್ಕೊಳ್ಳದೆ ಕಾರ್ಯಕರ್ತರನ್ನ ಮತ್ತೆ ಮುಖಂಡರನ್ನ ಕಡೆಗಣಿಸಿದ್ದಾರೆ ಅನ್ನುವಂಥದ್ದನ್ನ ಈಗ ಆರೋಪ ಮಾಡ್ತಾರಂಥದ್ದು. ಹೀಗಾಗಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಆಗಿರ್ಬೋದು ಮತ್ತೆ ಏನು ಮಾಜಿ ಎಂಎಲ್ಸಿ ಅರವಿಂದ್ ಅರಳಿ ನೇತೃತ್ವದಲ್ಲಿ ಒಂದ್ ರೀತಿಯ ಸರಣಿ ಸಭೆಯನ್ನ ಮಾಡ್ತಿರುವಂತದ್ದು. ಈಗಾಗಲೇ ಹಿಂದೆ ಕೂಡ ಬೆಂಗಳೂರಿನಲ್ಲಿ 2 ಸಭೆಗಳನ್ನ ಮಾಡಿರುವಂತದ್ದು. ಅಂದ್ರೆ ಅಸಮಾನತೆಯರು ಏನಿದ್ದಾರೆ, ಆದ್ರೆ ಸಚಿವ ಈಶ್ವರ್ ಖಂಡ್ರೆ ಮತ್ತು ಏನು ರಹೀಂ ಖಾನ್ ವಿರುದ್ಧ ಏನೋ ಒಂದು ಅಸಮಾಧಾನಗೊಂಡಿದ್ದಾರೆ ಕಾರ್ಯಕರ್ತರು ಮತ್ತು ನಾಯಕರು, ಮುಖಂಡರು, ಕೈ ನಾಯಕರು. ಸೊ ಅವರ ಒಂದು ಸಭೆಯನ್ನ ಮಾಡಿದ್ರು. ನಿನ್ನೆ ಕೂಡ ಬೀದರ್ನಲ್ಲೂ ಕೂಡ ಖಾಸಗಿ ಹೋಟೆಲ್ನಲ್ಲಿ ಕೂಡ ಒಂದು ಸಭೆಯನ್ನ ಮಾಡಿ ಒಂದ್ ರೀತಿಯ ಅಸಮಾಧಾನ ಹೊರ ಹಾಕಿದ್ರು. ಹೀಗಾಗಿ ಇವತ್ತು ಏನು ರಾಜ್ಯ ಉಸ್ತುವಾರಿ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಏನು ಸುಜ್ವಾಲಾ ಬಂದಿದ್ದಾರೆ. ಅವ್ರ ಮುಂದೆ ಕೂಡ ಇವತ್ತು ಅವ್ರನ್ನ ಭೇಟಿಯಾಗಿ ಅವ್ರ ಮುಂದೆ ಕೂಡ ಒಂದ್ ರೀತಿಯ ಆರೋಪಗಳನ್ನ, ಒಂದು ಅಸಮಾಧಾನವನ್ನು ತೋಡ್ಕೊಂಡಿರುವಂತದ್ದು. ಅಂದ್ರೆ ರಾಜಶೇಖರ್ ಪಾಟೀಲ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮತ್ತೆ ಏನು ಅರವಿಂದ್ ಅರಳಿ ಅನ್ನುವಂಥದ್ದು. ಹೀಗಾಗಿ ಒಂದ್ ರೀತಿಯ ಟೈಮ್ ಅನ್ನು ಕೇಳಿದ್ದಾರೆ. ಅಂದ್ರೆ ಈ ಬಗ್ಗೆ ಈ ಒಂದು ಏಕಸಾಮ್ಯವಾಗಿ ನಡ್ಕೋತಾ ಇದ್ದಾರೆ ಅನ್ನುವಂಥದ್ದು ಈಗ ಆರೋಪ ಮಾಡ್ತಾ ಇದ್ದಾರೆ ಈಶ್ವರ್ ಖಂಡ್ರೆ ಅವರು ಮತ್ತೆ ಸಚಿವ ರಹೀಂ ಖಾನ್ ಅವರು. ಸೊ ಅವರ ವಿರುದ್ಧ ಅಂದ್ರೆ ಅವರ ಏನು ವಿರುದ್ಧ ಕೇಳಿಬಂದ ಆರೋಪಗಳಿಗೆ ಚರ್ಚೆ ಮಾಡಲು ಒಂದ್ ರೀತಿಯ ಸಮಯವನ್ನ ಕೂಡ ಕೇಳಿರುವಂತದ್ದು. ಅವರು ಕೂಡ ಸುಜ್ವಾಲಾ ಕೂಡ ನಿಮಗೆ ಟೈಮ್ ಕೊಡ್ತೀನಿ, ಈ ಬಗ್ಗೆ ಚರ್ಚೆ ಮಾಡೋಣ, ಯಾವುದೇ ರೀತಿ ಅಸಮಾಧಾನ ಬೇಡ ಅನ್ನುವಂಥದ್ದನ್ನ ಹೇಳಿರುವಂತದ್ದು ಅನ್ನುವಂಥದ್ದು ಈಗ ಅವರು ನಮಗೆ ಹೇಳಿರುವಂತದ್ದು ಪ್ರಥಮ ಮಾಹಿತಿ ಬಂದಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ. ನಿನ್ನೆ ಕೂಡ ನೂರಾರು ಕಾರ್ಯಕರ್ತರು ಖಂಡ್ರೆ ಮತ್ತು ರಹೀಂ ಖಾನ್ ವಿರುದ್ಧವಾಗಿ ಸರಣಿ ಸಭೆಗಳನ್ನು ನಡೆಸಿದ್ದಾರೆ. ಸೊ ಈ ಸಭೆಗಳ ನಂತರದಲ್ಲಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಈ ನಾಯಕರುಗಳಿಗೆ, ನೀವು ಇದನ್ನು ಸುರ್ಜೇವಾಲಾ ಗಮನಕ್ಕೆ ತನ್ನಿ ಅಂತ.